ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 28ನೆಯ ಅಧ್ಯಾಯವಾದ ಯಯಾತಿಚರಿತ ಶರ್ಮಿಷ್ಠೆಯಿಂದ ಒದಗಿದ ಅವಮಾನವನ್ನು ದೇವಯಾನಿ ತನ್ನ ತಂದೆಯಾದ ಶುಕ್ರಾಚಾರ್ಯನಿಗೆ ಹೇಳಿದುದು, ಅವನು ಅವಳನ್ನು ಸಂತೈಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶುಕ್ರಾಚಾರ್ಯನು ಹೇಳುತ್ತಾನೆ, ಓ ದೇವಯಾನಿ, ಯಾವನು ಹೆರವರ ನಿಂದಾವಾಕ್ಯಗಳನ್ನು ಸೈರಿಸಿಕೊಳ್ಳುವನು ಅವನೇ ಈ ಲೋಕವೆಲ್ಲವನ್ನೂ ಗೆಲ್ಲಬಲ್ಲನೆಂದು ತಿಳಿ. ಚಾವಟಿಯನ್ನೇ ನಂಬಿಕೊಂಡಿರದೆ ತನ್ನ ಚತುರತೆಯಿಂದ ತುಂಟ ಕುದುರೆಯನ್ನು ವಶಪಡಿಸಿಕೊಳ್ಳಬಲ್ಲವನೇ ಸಾರಥಿ ಎನಿಸುವನು. ಹಾಗೆಯೇ ಹುಟ್ಟಿದ ಕೋಪವನ್ನು ಅಡಗಿಸಬಲ್ಲವನೇ ಜಿತೇಂದ್ರಿಯನು. ಎಲೆ ಮಗಳೇ, ಮನಸ್ಸಿನಲ್ಲಿ ಹುಟ್ಟಿದ ಕೋಪವನ್ನು ಯಾವನು ಶಾಂತಿಯಿಂದ ಸಂತೈಸಬಲ್ಲನೋ ಅವನು ಲೋಕದಲ್ಲೆಲ್ಲರನ್ನೂ ಗೆದ್ದನೆಂದೇ ತಿಳಿಯಬೇಕು. ಹಾವು ಹಳೆಯ ಪೊರೆಯನ್ನು ಬಿಡುವಂತೆ ತನ್ನ ಕ್ಷಮಾಗುಣದ ಬಲದಿಂದಲೇ ಕೋಪವನ್ನು
ಯಾವನು ದೂರ ಮಾಡಬಲ್ಲನೋ ಅವನೇ ಪುರುಷನೆನಿಸಿಕೊಳ್ಳುವನು. ಧರ್ಮವನ್ನು ಚಿಂತಿಸಬೇಕು, ಶಕ್ತಿ ಮೀರಿ ಸೈರಿಸಬೇಕು. ಪರರು ಸಂಕಟ ಪಡಿಸಿದರೂ ಸಂತಾಪಗೊಳ್ಳಬಾರದು. ಇಂತಹವನು ಪ್ರಯೋಜನವನ್ನು ಪಡೆಯುವನು. 100 ವರ್ಷಗಳ ಕಾಲ ಪ್ರತಿ ಮಾಸದಲ್ಲಿ ಅಶ್ವಮೇಧ ಯಾಗವನ್ನು ಮಾಡುವವನೊಬ್ಬ, ಯಾರ ಮೇಲೂ ಎಂದಿಗೂ ಸಿಟ್ಟಾಗದವನೊಬ್ಬ, ಈ ಇಬ್ಬರಲ್ಲಿ ಕ್ಷಮಾಶೀಲನೇ ಮೇಲಾದವನು. ಹುಡುಗರು ಹುಡುಗಿಯರು ವಿವೇಕವಿಲ್ಲದೆ ದ್ವೇಷವನ್ನು ಮಾಡಬಹುದು, ಆದರೆ ವಿವೇಕಿಯು ಹೀಗೆ ಮಾಡಬಾರದು. ಏಕೆಂದರೆ ಅವರಿಗೆ ಕ್ರೋಧದ ಮತ್ತು ಶಾಂತಿಯ ಬಲಾಬಲವು ತಿಳಿಯದು. ದೇವಯಾನಿಯು ಹೇಳುತ್ತಾಳೆ, ಅಪ್ಪ, ನಾನೇನೋ ಇನ್ನೂ ಹುಡುಗಿ, ಆದರೂ ಕರ್ಮವಶದಂತೆ ಸುಖ ದುಃಖ ರೂಪವಾದ ಕೆಲಸಗಳು ಆಗುವವು ಹೋಗುವವು ಎಂಬುದು ಗೊತ್ತು. ಕೋಪ ಬಂದಾಗ, ಹೆರವರು ದೂರಿದಾಗ ಏನು ಮಾಡಬೇಕು, ಅದರ ಬಲಾಬಲಗಳೇನು ಎಂಬುದನ್ನು ಬಲ್ಲೆನು. ಶಿಷ್ಯನು ತನಗೆ ತಕ್ಕುದಲ್ಲದ ನಡತೆಯಲ್ಲಿದ್ದರೆ ಗೌರವದಲ್ಲಿ ಮನಸ್ಸುಳ್ಳ ಶಕ್ತನಾದ ಗುರುವು ಅದನ್ನೆಂದಿಗೂ ಕ್ಷಮಿಸಬಾರದು. ಹೀನ ವರ್ತನದ ಜನರ ಬಳಿಯಲ್ಲಿ ವಾಸ ಮಾಡುವುದು ನನಗೆ ಇಷ್ಟವಿಲ್ಲ. ಸದ್ವಂಶಜನೂ ಸದಾಚಾರ ಸಂಪನ್ನನೂ ಆದ ಸತ್ಪುರುಷನನ್ನು ಮೆಚ್ಚಲಾರದ ಪಾಪ ಬುದ್ಧಿಯವರ ನೆರೆಯಲ್ಲಿ ವಿವೇಕಶಾಲಿಯು ವಾಸ ಮಾಡಕೂಡದು. ಅವನಿಗೆ ಅದರಿಂದ ಶ್ರೇಯಸ್ಸು ಉಂಟಾಗುವುದಿಲ್ಲ. ಮನುಷ್ಯನು ಸತ್ಪುರುಷರ ಬಳಿಯಲ್ಲಿ ವಾಸ ಮಾಡಬೇಕು. ಅಂತಹ ವಾಸವೇ ಶ್ರೇಷ್ಠ. ಅವರಿಗೆ ನಮ್ಮ ನಡತೆ, ವಂಶ, ಪರಿಚಯ ಇವು ತಿಳಿಯದಿದ್ದರೂ ಬಾಧಕವಿಲ್ಲ. ವೃಷಪರ್ವನ ಮಗಳಾದ ಶರ್ಮಿಷ್ಠೆಯ ಮಹಾಘೋರವಾದ ಆ ಬಿರುನುಡಿಯು ಅರಣಿಯು ಬೆಂಕಿಯನ್ನು ಕಡೆಯುವಂತೆ ನನ್ನ ಹೃದಯವನ್ನು ಇನ್ನೂ ಕ್ಷೋಭೆಗೊಳಿಸುತ್ತಿದೆ. ಅಪ್ಪ, ಬಡವನು ಸಿರಿಯಿಂದ ಮೆರೆಯುವ ತನ್ನ ಶತ್ರುವನ್ನು ಆಶ್ರಯಿಸಿ ಓಲೈಸಿಕೊಂಡಿರುವುದಕ್ಕಿಂತಲೂ ಹೀನವಾದ ಕೆಲಸವು 3 ಲೋಕದಲ್ಲಿ ಮತ್ತಾವುದೂ ಇಲ್ಲವೆಂದು ನನ್ನ ಅಭಿಪ್ರಾಯ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಯಯಾತಿಚರಿತೆ ಅಷ್ಟಾವಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 29ನೆಯ ಅಧ್ಯಾಯವಾದ ಯಯಾತಿಚರಿತ, ಶರ್ಮಿಷ್ಠೆಯು ದೇವಯಾನಿಗೆ ದಾಸಿಯಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.